ಹೆಸ್ಕಾಂ ಖಾಸಗೀಕರಣ ವಿರೋಧಿಸಿ ರೈತರ ಹೋರಾಟ, ಸರ್ಕಾರಕ್ಕೆ ಎಚ್ಚರಿಕೆ, ಮುಧೋಳದಲ್ಲಿ ಪ್ರತಿಭಟನೆ. ಹೆಸ್ಕಾಂ ಖಾಸಗೀಕರಣ ಬೇಡ, ರೈತರ ಆಕ್ರೋಶ. ರೈತ ಸಂಘದ ಜಿಲ್ಲಾಧ್ಯಕ್ಷ ಬಸವಂತ ಕಾಂಬ್ಳೆ ಮತ್ತು ಮಲ್ಲಪ್ಪ ದೇಸಾಯಿ, ಅಶೋಕ್ ಪಡ್ಸಲ್ಗಿ ಪ್ರತಿಭಟನೆಗೆ ಕರೆ. ಸೋಮವಾರ ಬೀದಿಗಿಳಿಯಲಿರುವ ರೈತರು. ಹೆಸ್ಕಾಂ ಖಾಸಗೀಕರಣ ವಿರುದ್ಧ ಮುಧೋಳದಲ್ಲಿ ರೈತರ ಸಮರ. ಮುಧೋಳದಲ್ಲಿ ದೊಡ್ಡ ಪ್ರತಿಭಟನೆಗೆ ಸಿದ್ಧತೆ. ಹೆಸ್ಕಾಂ ಉಳಿಸಿ ರೈತರನ್ನು ಕಾಪಾಡಿ. ಹೌದು, ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು ಎಂಆರ್ ತಳಿ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹೆಸ್ಕಾಂ ವಿದ್ಯುತ್ ಕಚೇರಿಗಳ ಖಾಸಗೀಕರಣ ವಿರೋಧಿಸಿ ರೈತರು ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ರಾಜ್ಯ ಸರ್ಕಾರ ಹೆಸ್ಕಾಂ ವಿದ್ಯುತ್ ಕಚೇರಿಗಳನ್ನು ಖಾಸಗೀಕರಣಗೊಳಿಸಲು ಮುಂದಾಗಿರುವುದು ಖಂಡಿಸಿ ಮುಧೋಳ ತಾಲೂಕಿನಲ್ಲಿ ರೈತರು ಸೋಮವಾರ ದಿನಾಂಕ 22/6/2026 ಬೆಳಗ್ಗೆ 10 ಗಂಟೆಗೆ ಪ್ರತಿಭಟನೆ ನಡೆಸಲು ಸಿದ್ಧತೆ ನಡೆಸಿದ್ದಾರೆ. ಈ ಕುರಿತು ರೈತ ಮುಖಂಡ ಬಸವಂತ ಕಾಂಬ್ಳೆ ಹಾಗೂ ಮಲ್ಲಪ್ಪ ದೇಸಾಯಿ, ಅಶೋಕ್ ಪಡ್ಸಲ್ಗಿ ಮಾತನಾಡಿ, ವಿದ್ಯುತ್ ಸೇವೆಯನ್ನು ಖಾಸಗಿ ವಲಯಕ್ಕೆ ಒಪ್ಪಿಸುವ ನಿರ್ಧಾರ ರೈತರು ಹಾಗೂ ಸಾರ್ವಜನಿಕರ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಎಂದು ಆರೋಪಿಸಿದರು. ಖಾಸಗೀಕರಣ ನಿರ್ಧಾರವನ್ನು ಸರ್ಕಾರ ತಕ್ಷಣಕ್ಕೆ ಹಿಂಪಡೆಯಬೇಕು, ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಅಲ್ಲದೆ ಜಿಲ್ಲೆಯ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಭೀಮ್ಸಿ ನಾಗರಟ್ಟಿ, ಮಲ್ಲಪ್ಪ ದೇಸಾಯಿ, ಶಂಕರ್ ಮರ್ನೂರ್, ಅಲ್ಲಪ್ಪ ಉತ್ತೂರ್, ರಾಮಣ್ಣ ಸಾವಂತ್ರಿ, ಲೋಕಣ್ಣ ನಿಲಜಗಿ, ಮಲ್ಲಪ್ಪ ಲಂಗುಟ್ಟಿ, ಸುಭಾಷ್ ಯಾದವಾಡ್, ಅಶೋಕ್ ಪಡ್ಸಲ್ಗಿ, ಹನುಮಂತಗೌಡ ಪಾಟೀಲ್ ಉಪಸ್ಥಿತರಿದ್ದರು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ಸ್ಯೂಮರ್ ಭಾರತ್ ನ್ಯೂಸ್. ನಮಸ್ಕಾರ. ಇದು ಇದ್ದಕ್ಕಿದ್ದಂಗೆನೆ ಕರೆಂಟ್ ಖಾಸಗೀಕರಣ ಮಾಡಕ್ ಹೊರಟಾರ. ಇದು ಬಹಳ ಅಪಾಯಕಾರಿಯಾದಂತ ಒಂದು ವಿಷಯ. ಆ ದೃಷ್ಟಿಯಿಂದ ರಾಜ್ಯದ ಪ್ರತಿಯೊಬ್ಬ ನಾಗರಿಕರು ಇದನ್ನ ಎಚ್ಚೆತ್ತುಕೊಳ್ಬೇಕು ಮತ್ತು ಜಾಗೃತರಾಗಬೇಕು. ಯಾಕಂದ್ರೆ ಖಾಸಗೀಕರಣ ಕರೆಂಟ್ ಮಾಡೋದ್ರಿಂದ ಬಹಳಷ್ಟು ಅಪಾಯಕಾರಿ ಐತಿ, ರೈತರಿಗಂತೂ ಬಹಳಷ್ಟು ಡೇಂಜರ್ ಐತಿ. ಆ ದೃಷ್ಟಿಯಿಂದ ನಾಡಿನ ಸಮಸ್ತ ರೈತರೆಲ್ಲ ಎಚ್ಚೆತ್ತುಕೋಬೇಕು. ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ ನಾಳೆ ಸೋಮವಾರ ದಿವಸ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆ ಸೈಕಲ್ ಮೋಟರ್ಗಳು ತರಬೇಕು. ಒಂದು 2,000 ಸೈಕಲ್ ಮೋಟರ್ಗಳ ರ್ಯಾಲಿ ಮಾಡ್ಬೇಕಂತ ಒಂದು ರೈತರೆಲ್ಲ ಒಂದು ಮೀಟಿಂಗ್ ಮಾಡ್ಯಾರ. ಆ ದೃಷ್ಟಿಯಿಂದ ಮುಧೋಳ ಸಂಗೊಳ್ಳಿ ರಾಯಣ್ಣ ಸರ್ಕಲ್ದಿಂದ ಮುಧೋಳ KV ವರೆಗಿನೂ ಅದು ರ್ಯಾಲಿ ಪ್ರಾರಂಭ ಆಕತಿ. ಆ ದೃಷ್ಟಿಯಿಂದ ಎಲ್ಲಾ ರೈತರು ಎಲ್ಲಾ ತಮ್ಮ ಸೈಕಲ್ ಮೋಟರ್ಗಳು ತಗೊಂಡು ಪ್ರತಿಯೊಬ್ಬ ರೈತರು ಅದರಲ್ಲಿ ಪಾಲ್ಗೊಳ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಅದರ ಜೊತೆಗೇನೆ ಕೂಲಿ ಕಾರ್ಮಿಕರು, ಅಂಗಡಿಗಾರರು ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ಆ ಹೋರಾಟ ಯಶಸ್ವಿಗೊಳಿಸಬೇಕಂತೇಳಿ ಈ ಕರ್ನಾಟಕ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಖಾಸಗೀಕರಣ ಅಂತೇಳಿ ಖಾಸಗಿಯವರು ಕರೆಂಟ್ ಮಾರಾಟ ಮಾಡಕ್ ಹೊಂಟಾರಲ್ಲ, ಅದ್ ಎಂತ ಅಪಾಯಕಾರಿ ಆಕತಿ ಅನ್ನೋದನ್ನ ರೈತರು ಮತ್ತು ಕಾರ್ಮಿಕರು, ಗ್ರಾಹಕರು ಅರ್ಥ ಮಾಡ್ಕೋಬೇಕು. ಅಂದ್ರೆ ನಿಮ್ಗೆ ಉದಾಹರಣೆಗೆ ಮೀಟರ್ ಕುಂಡಿಸ್ತಾರ, ಆ ಮೀಟರ್ ಬರ್ತಿರ್ತದೆ ತಿಂಗಳ ಅದನ್ನ ಮಾಮೂಲಿ ನೋಡ್ತೀರಿ ನೀವು. ಆ ಮೀಟರ್ ಬದಲ ಅಲ್ಲೊಂದು ಮತ್ತೊಂದು ಮಿಷನ್ ಕುಣಿಸ್ತಾರ ಈಗ ಅವ್ರು. ಅದನ್ನ ಮೀಟರ್ ತರ ಕುಣಿಸಿರಂದ್ರ ಒಂದ್ ತಿಂಗಳಿಗೆ ಆಫ್ ಆಗ್ಬಿಡ್ತೈತಿ. ಅದ ಬಿಲ್ ಅದ್ ಎಟ್ ಬರ್ಬೇಕು ಡಬಲ್ ಟೇಬಲ್ ಬಿಲ್ ಬಂದಿರ್ತೈತಿ. ಆ ಚಾರ್ಜ್ ಕಟ್ಟಿದಾಗ ಮಾತ್ರ ಚಾಲು ಆಕತಿ. ನಿನ್ ಲೈಟ್ ಚಾಲು ಆಕತಿ, ನಿನ್ ಕರೆಂಟ್ ಮೋಟರ್ ಚಾಲು ಆಗ್ಬೇಕಾದ್ರೆ ಬಿಲ್ ಕಟ್ಟ ಚಾಲು ಆಕತಿ. ಅಟ್ಟ ಅಪಾಯಕಾರಿಯಾಗಿರ್ತಕ್ಕಂತ ಇದು ಖಾಸಗೀಕರಣ. ಆ ದೃಷ್ಟಿಯಿಂದ ಬಹಳಷ್ಟು ಅಪಾಯಕಾರಿ ಆಗಿದ್ದಂತ ವಿಚಾರಗಳದಾವ್. ಯಾಕಂದ್ರೆ ಇನ್ನೊಂದು ವಿವರವಾಗಿ ಒಂದು ಉದಾಹರಣೆಗೆ, ಸಣ್ಣ ಉದಾಹರಣೆಗಿದ್ದು ಎಲ್ಲಾ ರೀತಿ ತಿಳಿಬೇಕ ಅನ್ನುವಂಥದ್ದಂದ್ರ 2002ರಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ, SM ಕೃಷ್ಣ ಸರ್ಕಾರ ಇದ್ದಾಗ ಇದನ್ನ ಕಾಯ್ದೆಯನ್ನ ಖಾಸಗೀಕರಣಕ್ಕ ಅವಕಾಶ ಕೊಡ್ತಾರ. ಅವಾಗ ರೈತ ಚಳವಳಿಗಾರರು ರಾಜ್ಯದಾಗ ಬಹಳಷ್ಟು ದೊಡ್ಡ ಹೋರಾಟ ಮಾಡ್ತಾರ. ಬೆಳಗಾವದಾಗ ಒಂದು ಸಣ್ಣ ಹಳ್ಳಿ ಒಳಗ ಒಬ್ಬ ರೈತನಿಗೆ ಮೀಟರ್ ಕುಂಡಿಸ್ತಾರ. ಆ ಮೀಟರ್ ಕುಂಡಿಸಿದ ನಂತರ ಆ ಭತ್ತ ಬೆಳೆಯುವಂತ ರೈತ 4 ಎಕರೆ ಭೂಮಿ 5 HP ಮೋಟರ್ ಅದ. ಒಂದ್ ವರ್ಷಕ್ಕೆ ಅದು ಬಿಲ್ ಎಟ್ ಬರ್ತೈತಿ, ಅವ ರೈತಂದ 5 HP ಮೋಟರ್ದು 35,000 ಬಿಲ್ ಬರ್ತೈತಿ. ಆ ಬಿಲ್ ಕಟ್ಟಲಿಕ್ಕೆ ಅವನು 2 ಕಂಬ ತಂತಿ ಎಲ್ಲ ಕಿತ್ಕೊಂಡ KV ಹೋಗಿರ್ತಾರ. ರೈತ ಚಳವಳಿಗಾರ ಹೋಗಿ ಆ 2 ಕಂಬ ಹಾಕಿ ತಂತಿ ಹಾಕಿಸಿ ಅವನ ರೈತನ ಜೀವಾನು ಉಳಿಸ್ತಾರ. ಹಂಗಾಗಿ ಕನಿಷ್ಠ ಒಬ್ಬ ರೈತನಿಗೆ 35,000 ರೂಪಾಯಿ ಒಂದ ಆ 22 ವರ್ಷದ ಹಿಂದಿದ್ದ 24 5 ವರ್ಷದ ಹಿಂದಿಂದ ಕತೆ.
ಇವತ್ತಾದ್ರ ಅವ್ರ ಡಬಲ್ ಆಕತಿ. ಹಿಂಗ ರೈತರಿಗೆ ಮತ್ತು ಕಾರ್ಮಿಕರಿಗೆ ಪ್ರತಿಯೊಬ್ಬರಿಗೆ ಖಾಸೀಕರಣ ಅಂದ್ರೆ ಇದು ಮೋಸ ಐತಿ. ಅದಕ್ಕಾಗಿ ಅದನ್ನ ಮಾಡಿಕೊಡುದು ಬೇಡ. ಸರ್ಕಾರ ತಾವಾದಾಗಿರ್ಬೇಕು, ರೈತರಿಗೆ ಕೇಳಕ್ ಹಕ್ಕಿರ್ತತಿ. ಆ ದೃಷ್ಟಿಯಿಂದ ನಾವೆಲ್ಲ ಒಗ್ಗಟ್ಟಾಗಿ ಸೋಮವಾರ ದಿವಸ ಹೆಚ್ಚಿನ ಸಂಖ್ಯೆ ರೈತರು ಭಾಗವಹಿಸ್ಬೇಕಂತ ತಮ್ಮಲ್ಲಿ ರೈತರಲ್ಲಿ ವಿನಂತಿ. ಈ ಕೆವಿ ಖಾಸಗೀಕರಣ ಕೊಡೋದ್ರಿಂದ ರೈತರಿಗೆ ಬಹಳ ಅನ್ಯಾಯ ಆಕತಿ. ಯಾಕಂದ್ರ ಸರ್ಕಾರಕ್ಕೂ ಅನ್ಯಾಯ ಐತಿ, ರೈತರಿಗೂ ಅನ್ಯಾಯ ಆಕತಿ. ಬಿಲ್ ತುಂಬಾಕ್ ಆಗಂಗಿಲ್ಲ. ಅದಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಿಸಲಾಗಿ ಇದು ಹೋರಾಟ ಐತಿ. ನಾಳೆ ಸೋಮವಾರ 22ನೇ ತಾರೀಕ 10:30 ಗಂಟೆಗೆ ಮುದಲ್ಕ್ ಸೇರ್ಬೇಕಾಗಿ ಎಲ್ಲ ರೈತರಂತ ಕೇಳ್ಕೊತೀವಿ. ಅದಕ್ಕೆ ಸೋಮವಾರ ದಿವಸ ಕೆಇಬಿ ಸಂಬಂಧ ಮುಧೋಳದಲ್ಲಿ ಕೆಇಬಿಯನ್ನು ಖಾಸಗೀಕರಣ ಮಾಡುವ ಸಲುವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಸಂಬಂಧ ಎಲ್ಲಾ ರೈತರು ಕೂಡಿ ಭಾಗವಹಿಸಿ ಬರಬೇಕಾಗಿ ವಿನಂತಿ.